ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆ ಹೇಳು ಲೆಸನ್ 1 ಗ್ರೇಡ್ 7 ವರ್ಕ್ಶೀಟನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮುಖ್ಯ ಪ್ರಶ್ನೆಗಳು: ಹಳ್ಳವು ಎಲ್ಲಿ ಹರಿದಿದೆ? ಉತ್ತರ: ಹಳ್ಳವು ಪುಟ್ಟದೊಂದು ಊರ ಹೊರಗೆ ಹರಿದಿದೆ. ಯುವಕನು ತನ್ನ ಮನೆಯನ್ನು ಎಲ್ಲಿ ಕಟ್ಟಿದ್ದನು? ಯುವಕನು ಹಳ್ಳದ ದಡದಲ್ಲಿ ತನ್ನ ಮನೆಯನ್ನು ಕಟ್ಟಿದ್ದನು. ಹಳ್ಳದ ದಡಕ್ಕೆ ಬಂದ ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು? ಹಳ್ಳದ ದಡಕ್ಕೆ ಬಂದ ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಇತ್ತು. ಹುಲಿಯು ಯುವಕನ ಮನೆಯ ಮುಂದೆ ಬಂದು ಏನೆಂದು ಹೇಳಿತು? ಹುಲಿಯು ಯುವಕನ ಮನೆಯ ಮುಂದೆ ಬಂದು, ಈ ಜಿಂಕೆ ನನ್ನ ಆಹಾರ, ಇದನ್ನು ನನಗೆ ಬಿಟ್ಟು ಬಿಡು ಎಂದು ಹೇಳಿತು. ಯುವಕನ ಗಾಯ ವಾಸಿಯಾಗಲು ಜಿಂಕೆಯು ಕಾಡಿನಿಂದ ಏನನ್ನು ತಂದಿತು? ಯುವಕನ ಗಾಯ ವಾಸಿಯಾಗಲು ಜಿಂಕೆಯು ಕಾಡಿನಿಂದ ಸೊಪ್ಪು, ಸದೆ, ಬೇರು ಮತ್ತು ತೊಗಟೆಯನ್ನು ತಂದಿತು. ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಪಾಠದ ಲೇಖಕರು ಯಾರು? ಎ. ನಾ ಡಿಸೋಜ, ಬಿ. ದ.ರಾ ಬೇಂದ್ರೆ, ಸಿ. ಶಿವರಾಮ ಕಾರಂತ, ಡಿ. ಕುವೆಂಪು. ಉತ್ತರ ಕಮೆಂಟ್ ಮಾಡಿ. ಪ್ರಶ್ನೆ 2: ಯುವಕನ ಮನೆಯ ಹಿಂದೆ ಏನಿದೆ? ಎ. ಸುಂದರವಾದ ತೋಟ, ಬಿ. ದೊಡ್ಡ ನದಿ, ಸಿ. ದೊಡ್ಡ ನಗರ, ಡಿ. ಭಾರೀ ಕಾಡು. ಉತ್ತರವನ್ನು ಕಮೆಂಟ್ ಮಾಡಿ. 3ನೇ ಪ್ರಶ್ನೆ: ಯುವತಿಯು ಜಿಂಕೆಯನ್ನು ಯಾವ ಹೆಸರಿನಿಂದ ಕರೆಯುತ್ತಿದ್ದಳು? ಎ. ಬನ್ನಿ, ಬಿ. ಚುಕ್ಕಿ, ಸಿ. ಚಿನ್ನಿ, ಡಿ. ರಾಣಿ. ಉತ್ತರ ಬಿ. ಚುಕ್ಕಿ. ಪ್ರಶ್ನೆ 4: ಹುಲಿಯು ಯುವಕನೊಂದಿಗೆ ಹೋರಾಡಿ ಸೋತ ಮೇಲೆ ಏನು ಮಾಡಿತು? ಎ. ಮನೆಯೊಳಗೆ ನುಗ್ಗಿತು, ಬಿ. ಮತ್ತೆ ದಾಳಿ ಮಾಡಿತು, ಸಿ. ಪಲಾಯನ ಮಾಡಿತು, ಡಿ. ಸತ್ತು ಹೋಯಿತು. ಸರಿಯಾದ ಉತ್ತರ ಕಮೆಂಟ್ ಮಾಡಿ. 5ನೇ ಪ್ರಶ್ನೆ: ನಾ ಡಿಸೋಜ ಅವರಿಗೆ 2011ರಲ್ಲಿ ಯಾವ ಪ್ರಶಸ್ತಿ ದೊರೆತಿತು? ಎ. ಪದ್ಮಶ್ರೀ ಪ್ರಶಸ್ತಿ, ಬಿ. ಪಂಪ ಪ್ರಶಸ್ತಿ, ಸಿ. ಜ್ಞಾನಪೀಠ ಪ್ರಶಸ್ತಿ. ಕಮೆಂಟ್ ಮಾಡಿ. ಉತ್ತರವನ್ನು ಬಿಟ್ಟ ಸ್ಥಳ ತುಂಬಿರಿ. ಹಳ್ಳವು ತನ್ನ ಪಾಡಿಗೆ ತಾನು ಡ್ಯಾಶ್ ಹೋಗುತ್ತಿತ್ತು. ಸರಿಯಾದ ಉತ್ತರ: ಹಳ್ಳವು ತನ್ನ ಪಾಡಿಗೆ ತಾನು ಹರಿದು ಹೋಗುತ್ತಿತ್ತು. ಪ್ರಶ್ನೆ 2: ಯುವಕನ ಮನೆಯ ಹತ್ತಿರವೇ ಪ್ರಾಣಿಗಳಿಗೆ ನೀರು ಕುಡಿಯಲು ಡ್ಯಾಶ್ ಇತ್ತು. ಯುವಕನ ಮನೆಯ ಹತ್ತಿರವೇ ಪ್ರಾಣಿಗಳು ನೀರು ಕುಡಿಯಲು ಪ್ರಾಣಿಗಿಂಡಿ ಇತ್ತು. ಪ್ರಾಣಿಗಿಂಡಿ ಸರಿಯಾದ ಉತ್ತರ. ಪ್ರಶ್ನೆ 3: ಯುವಕನು ಜಿಂಕೆಗೆ ತನ್ನ ಮನೆಯೊಳಗೆ ಡ್ಯಾಶ್ ನೀಡಿದನು. ಏನು ನೀಡ್ತಾನೆ? ಸರಿಯಾದ ಉತ್ತರ ಆಶ್ರಯ ನೀಡಿದನು. ಯುವಕನು ಜಿಂಕೆಗೆ ತನ್ನ ಮನೆಯೊಳಗೆ ಆಶ್ರಯ ನೀಡಿದನು. ಪ್ರಶ್ನೆ 4: ಯುವತಿ ಮತ್ತು ಯುವಕ ಡ್ಯಾಶ್ ವಾಸಿಸಲು ನಿರ್ಧರಿಸಿದರು. ಸರಿಯಾದ ಉತ್ತರ ಒಟ್ಟಾಗಿ. ಯುವತಿ ಮತ್ತು ಯುವಕ ಒಟ್ಟಾಗಿ ವಾಸಿಸಲು ನಿರ್ಧರಿಸಿದರು. ಪ್ರಶ್ನೆ 5: ಪುಟ್ಟಜ್ಜಿಯ ಸ್ಪೆಷಾಲಿಟಿ ಎಂದರೆ ಅದು ಡ್ಯಾಶ್. ಪುಟ್ಟಜ್ಜಿಯ ಸ್ಪೆಷಾಲಿಟಿ ಅಂದರೆ ಅದು ಹಾಡ್ಗತೆ, ಹಾಡು ಪ್ಲಸ್ ಕತೆ. 4ನೇದು ಸರಿ ತಪ್ಪು ಬರೆಯಿರಿ. ಪ್ರಶ್ನೆ 1: ಯುವಕನಿಗೆ ಕಾಡು ಪ್ರಾಣಿಗಳ ಬಗ್ಗೆ ಬಹಳ ಭಯವಿತ್ತು. ಸರಿಯಾದ ಉತ್ತರ ತಪ್ಪು. ಯುವಕನಿಗೆ ಕಾಡು ಪ್ರಾಣಿಗಳ ಬಗ್ಗೆ ಯಾವುದೇ ಭಯವಿರಲಿಲ್ಲ. ಪ್ರಶ್ನೆ 2: ಪ್ರಶ್ನೆ 2: ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆ ಇತ್ತು. ಗೆಜ್ಜೆ ಇತ್ತಾ ಇರಲಿಲ್ವಾ? ಸರಿ, ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆ ಇತ್ತು. ಪ್ರಶ್ನೆ 3: ಹುಲಿಯು ಅರಣ್ಯ ನಿಯಮದ ಬಗ್ಗೆ ಯುವಕನಿಗೆ ತಿಳಿಸಿತು. ಸರಿ, ಹುಲಿಯು ಅರಣ್ಯದ ನಿಯಮದ ಬಗ್ಗೆ ಯುವಕನಿಗೆ ತಿಳಿಸಿತು. ಪ್ರಶ್ನೆ 4: ಜಿಂಕೆ ಯುವಕನ ಗಾಯಕ್ಕೆ ಔಷಧಿಯನ್ನು ಹಚ್ಚಿತು. ಸರಿ, ಜಿಂಕೆಯು ಯುವಕನ ಗಾಯಕ್ಕೆ ಔಷಧಿಯನ್ನು ಹಚ್ಚಿತು. ಪ್ರಶ್ನೆ 5: ಕೊನೆಯಲ್ಲಿ ಯುವತಿ ಜಿಂಕೆಯನ್ನು ಮಾತ್ರ ತನ್ನ ಮನೆಗೆ ಕರೆದೊಯ್ದಳು. ತಪ್ಪು. ಯುವತಿಯು ಯುವಕನ ಮನೆಯಲ್ಲಿಯೇ ಚುಕ್ಕಿಯ ಜೊತೆ ಇರಲು ನಿರ್ಧರಿಸಿದಳು. ಧನ್ಯವಾದಗಳು. ಇದೇ ರೀತಿ ನಿಮಗೆ ವರ್ಕ್ಶೀಟ್ ಬೇಕಾದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾವ ವರ್ಕ್ಶೀಟ್ ಬೇಕು ಅಂತ. ಧನ್ಯವಾದ.